ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿಗೆ ಶಾಕ್ ಎದುರಾಗ್ತಾ ಇದೆ. ಮತ್ತೆ ಕತ್ತಿ ಕುಟುಂಬದ ಕೈ ಹಿಡಿದಿರೋದು ಹುಕ್ಕೇರಿ ತಾಲೂಕಿನ ಮತದಾರರು. ಪ್ರತಿಷ್ಠಿತ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ನಡುವೆ ಜೋರಾದಂಥ ಒಂದು ಫೈಟ್ ಇತ್ತು. ಪ್ರತಿಷ್ಠಿತ ಚುನಾವಣೆಯಲ್ಲಿ ಗೆದ್ದು ಬಿಗಿದ್ದು ಕತ್ತಿ ಬೆಂಬಲಿತ ಅಭ್ಯರ್ಥಿಗಳು. 15 ಅಭ್ಯರ್ಥಿ ಗೆಲ್ಲಿಸುವುದರ ಮೂಲಕ ಭರ್ಜರಿ ಜಯ ಸಾಧಿಸಿರೋದು ಕತ್ತಿಯ ತಂಡ. ಹುಕ್ಕೇರಿಯಲ್ಲಿ ನಡೆಯಲಿಲ್ಲ ಜಾರಕಿಹೊಳಿ ಬ್ರದರ್ಸ್ ಅವರ ಮ್ಯಾಜಿಕ್. 2 ಕುಟುಂಬದ ನಡುವೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿತ್ತು ಈ ಒಂದು ಚುನಾವಣೆ. ಪಕ್ಷ ಭೇದವನ್ನು ಮರೆತು ಚುನಾವಣೆಯಲ್ಲಿ ಒಂದಾಗಿದ್ದರು ಜಾರಕಿಹೊಳಿ ಬ್ರದರ್ಸ್. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ, MLC ಲಖನ್ ಜಾರಕಿಹೊಳಿ ಸೇರಿದಂತೆ 3 ಪ್ರಚಾರವನ್ನು ಮಾಡಿದ್ರು. ತಮ್ಮ 15 ಅಭ್ಯರ್ಥಿಗಳಿಗೆ ಮತ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಸ್ವಾಭಿಮಾನಕ್ಕೆ ಮತ ಕೊಡಿ ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರಚಾರ ಮಾಡಿದ್ರು. ಕಡೆಗೂ ರಮೇಶ್ ಕತ್ತಿ ಕೈ ಹಿಡಿದಿದ್ದಾರೆ ಹುಕ್ಕೇರಿ ತಾಲೂಕಿನ ಮತದಾರರು. ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡಕ್ಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸೋ ನಿರ್ಣಯ ಮಾಡಿ ನಾಳೆ ಅಮಕನ್ಮಡಿ ಹೋಗಿ ಏನಾದ್ರು ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ, ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ? ಜಾರಕಿಹೊಳಿ ಪ್ರಚಾರ ಮಾಡಕ್ಕೆ ಎಲ್ಲಿ ಬರ್ತೈತಿ? ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜರಿ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ.